ಈ ಸಿನಿಮಾನ ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರಿ? ಇವತ್ತಿಗೂ ಕೂಡ ಯಾವ ಥಿಯೇಟರ್ ಅಲ್ಲಿ ಓಡ್ತಾ ಇದೆ? 120 ಥಿಯೇಟರ್ಸ್ ಅಲ್ಲಿ ಸ್ಕ್ರೀನ್ಸ್ ಅಲ್ಲಿ ಇತ್ತು, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ. ಇವತ್ತು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಇದೆ ಮ್ಯಾಮ್, ಒಂದಷ್ಟು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಇದೆ ಬೆಂಗಳೂರಲ್ಲಿ. ಮುಂದೆ OTT ಪ್ಲಾಟ್ಫಾರ್ಮ್ ಎಸ್, OTT ಪ್ಲಾಟ್ಫಾರ್ಮ್ ವಿಚಾರವಾಗಿ ಮಾತಾಡೋದಾದ್ರೆ ತುಂಬಾ ಕಾಲ್ಗಳು ಬಂದಿದಾವೆ ಆಲ್ರೆಡಿ. ನಾವು ಕೂಡ ಅಟೆಂಡ್ ಮಾಡ್ತಾ ಇದೀವಿ, ಒಂದಷ್ಟು ಡಿಸ್ಕಷನ್ ಆಗಿದೆ. ಇಯರ್ ಎಂಡ್ ಆಗಿರೋದ್ರಿಂದ ಫಿನಾನ್ಷಿಯಲಿ ಡಿಸ್ಕಷನ್ ಅವ್ರು ಮಾಡಿರ್ಲಿಲ್ಲ. ಸೊ ಇವಾಗ ಏಪ್ರಿಲ್ ಅಲ್ಲಿ ಇದೀವಿ. 100% OTT ನಲ್ಲಿ ಸದ್ಯದಲ್ಲೇ ಬರ್ತೀವಿ. ಅಂಡ್ ದೆನ್ ಸ್ಯಾಟಲೈಟ್ ಕೂಡ. ಈಗ ಸಿನಿಮಾ ಮಾಡಿ ಆದ್ಮೇಲೆ ನಾವು ಹಾಕಿದ ಬಂಡವಾಳ ಬಂತ ಅನ್ನೋದು ಒಂದು ಯೋಚನೆ ಆಗುತ್ತೆ. ಸೊ ನೀವು ಹಾಕಿದ್ದು ಬಂಡವಾಳ ಬಂತ ಸಿನಿಮಾಗೆ ಹೇಗೆ? ಯಾವುದೇ ಹೊಸಬ್ರು ಸಿನಿಮಾ ಮಾಡಿದ್ರೆ ಹಾಕಿದ ಬಂಡವಾಳ ಥಿಯೇಟರ್ ಇಂದ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ 100% ಇವಾಗ ಜನಕ್ಕೆಲ್ಲ ಒಂದಷ್ಟು ಜನಕ್ಕೆ ಇಷ್ಟ ಆಗಿ ಇನ್ನೊಂದಷ್ಟು ಜನ OTT ನಲ್ಲಿ ನೋಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ OTT ಅಂಡ್ ಸ್ಯಾಟಲೈಟ್ ಇಂದ ಸೇರಿ ನಮ್ಗೆ ಪ್ರಾಫಿಟೇ ಆಗುತ್ತೆ ಇದರಿಂದ. 100% ಚೆನ್ನಾಗಿದೆ ಅಂತ ಅಂದ್ರೆ ಆ OTT ನಾವು ಅನ್ಕೊಂಡಿದ್ದ ತರ ಹೋಗುತ್ತೆ ಅದು. ಅಂಡ್ ದೆನ್ ಸ್ಯಾಟಲೈಟ್ ಅದೆರಡು ಆದ್ರೆ 100% ಕಂಪ್ಲೀಟ್ ಆಗುತ್ತೆ ಅನ್ಕೊಂಡಿದ್ದೀನಿ ನಾನು. ಒಂದಷ್ಟು ಪರ್ಸೆಂಟೇಜ್ ಆಗಿದೆ, ಒಳ್ಳೆ ಪರ್ಸೆಂಟೇಜ್ ಥಿಯೇಟರ್ ಅಲ್ಲಿ ಆಗ್ಬೇಕಿತ್ತಾಗಿದೆ. 20 ರಿಂದ 22,000 ಜನ ನೋಡಿದ್ದಾರೆ ಥಿಯೇಟರ್ ಅಲ್ಲಿ. ದೆನ್ ಕ್ಯಾಲ್ಕುಲೇಟ್ ಮಾಡೋದು ಈಸಿ ಇರುತ್ತೆ. ಸೊ ಈ ಒಂದು ಸಿನಿಮಾ ನಿಮ್ಮ ಜೀವನದಲ್ಲಿ ಎಷ್ಟು ಒಂದು ಒಳ್ಳೆ ತಿರುವನ್ನ ಪಡ್ಕೊಂಡಿದೆ ಅಂತ, ಯಾಕಂದ್ರೆ ಸಾಕಷ್ಟು ಅವಕಾಶಗಳು ಬರ್ತಾ ಇದೆ ಅಂತ ಕೂಡ ಹೇಳಿದ್ರಿ. ಮುಂದೆ ನಿಮ್ಮ ಒಂದು ರೈಟಿಂಗ್ ನಲ್ಲಿ, ಸ್ಕ್ರಿಪ್ಟ್ ನಲ್ಲಿ ಇನ್ನೂ ಎಷ್ಟು ಸಿನಿಮಾಗಳು ನಾವು ನೋಡಬಹುದು? ಬೇರೆ ಯಾವ್ದಾದ್ರು ಸ್ಕ್ರಿಪ್ಟಿಂಗ್ ರೆಡಿ ಮಾಡ್ಕೊಂಡಿದ್ದೀರಾ ಅಥವಾ ಹೇಗೆ? ಆಕ್ಚುಲಿ ನಾನು ಎಲ್ಲ ಇಂಟರ್ವ್ಯೂನಲ್ಲೂ ಒಂದೇ ಮಾತು ಹೇಳ್ತಾ ಇದ್ದಿದ್ದು, ನನಗೆ ನನ್ನ ಜೀವನದಲ್ಲಿ ಒಂದೇ ಒಂದು ಸಿನಿಮಾ ಮಾಡ್ಬೇಕಂತ ಆಸೆ ಇದ್ದಿದ್ದು ಅಂತ. ಒಂದೇ ಸಿನಿಮಾ, 2 ಮಾಡ್ಬೇಕಂತ ಏನಿರಲಿಲ್ಲ, ಒಂದೇ. ರೀಸನ್ ಏನಂದ್ರೆ ನಾನು ತುಂಬಾ ಸಿನಿಮಾ ನೋಡ್ತಾ ಇದ್ದೆ. ನಾನು ಎವ್ರಿ ಫ್ರೈಡೇ ಯಾವ್ದಾದ್ರು ಸಿನಿಮಾ ರಿಲೀಸ್ ಆದ್ರೆ ಅದ್ರ ಟ್ರೈಲರ್ ಚೆನ್ನಾಗಿದ್ದು, ಅದ್ರದ್ದು ಒಂದಿಷ್ಟು ಸೌಂಡ್ ಇದ್ರೆ ನಾನು 100% ಅಟೆಂಡೆನ್ಸ್ ಹಾಕಿ ನೋಡ್ತೀನಿ ಥಿಯೇಟರ್ ಅಲ್ಲೇ. ಆ ಸಿನಿಮಾಗಳನ್ನ ನೋಡಿದಾಗ ಒಂದಷ್ಟು ಸೀನ್ಗಳು ಇದನ್ನ ಆ ತರ ಮಾಡ್ಬೋದಿತ್ತು, ಈ ತರ ಮಾಡ್ಬೋದಿತ್ತು, ಲಿಂಕ್ ಬರಿಬೇಕಿತ್ತು, ಏನೋ ಒಂದು ಯೋಚನೆಗಳು ನಮ್ಗೊಂದು ಇರುತ್ತಲ್ಲ. ಈ ಪಾಪ ಮಾಡೋದಕ್ಕೆ ಅವ್ರಿಗೆ ಏನೇನೋ ಕಷ್ಟಗಳಾಗಿರುತ್ತೆ. ಈ ಕಮೆಂಟ್ ಮಾಡೋರು ಹಂಗ್ ಮಾಡ್ಬೋದಿತ್ತು, ಹಿಂಗ್ ಮಾಡ್ಬೋದಿತ್ತು ಅಂತ ನಾವು ಯೋಚನೆ ಮಾಡ್ತೀವಲ್ಲ. ಆ ತರ ಇದ್ದವನು ಒಂದ್ ಸಿನಿಮಾ ಮಾಡ್ಬೇಕಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಹೇಳ್ತಾ ಇದ್ದವನ್ಗೆ ಕೊನೆ ಆಸೆ ತರ. ಇವ್ರು ಅದೇ ಹೇಳ್ತಾ ಇದ್ರು, ನಾನು ತುಂಬಾ ಕಡೆ ಹೇಳಿದ್ದೀನಿ ಅದು. ನನ್ಗೆ 1st, 2nd, 3rd, 4th ಆಸೆಗಳೆಲ್ಲ ಇದಾವೆ, ಬಟ್ ಸಿನಿಮಾ ಮಾಡ್ಬೇಕನ್ನೋದೇ ನನ್ ಕೊನೆ ಆಸೆ. ಈ 1st, 2nd, 3rd, 4th ಯಾವ್ದು ಈಡೇರಿಲ್ಲ, ಕೊನೆ ಆಸೆ ಒಂದು ಈಡೇರಿದೆ, ಅದು ನನಗೆ ಖುಷಿ ಇದೆ. ನಾನು ಅದೇ ಹೇಳ್ತಾ ಇದ್ದೆ, ಈ ಸ್ಕ್ರಿಪ್ಟಿಂಗು ಇನ್ನೊಂದು ನೆಕ್ಸ್ಟ್ ಏನ್ ಮಾಡ್ಬೇಕು ಅದು ಯಾವ್ದು ಯೋಚನೆ ಮಾಡಿಲ್ಲ ಮ್ಯಾಮ್, ಅದೇನಿಲ್ಲ. ಬಟ್ ಒಂದಿದೆ, ಇವಾಗ ಜನ ಅಕ್ಸೆಪ್ಟ್ ಮಾಡಿರೋದ್ರಿಂದ ನಾನು ಇರ್ಬೇಕಂತ ಅಂದ್ರೆ ರೈಟಿಂಗ್ ಅಲ್ಲಿ ಸೊ ಒಂದಷ್ಟು ಬರಿಬೇಕಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಅದು ಸಿನಿಮಾಗಳಾಗಿ ಕನ್ವರ್ಟ್ ಆಗುತ್ತಾ ಅಥವಾ ಬೇರೆನಾ, ಲಿರಿಕ್ಸ್ ಬರಿಬೇಕಂತಾನು ತುಂಬಾ ಯೋಚನೆ ಮಾಡಿದೀನಿ. ನೀವ್ ಅನ್ಕೊಂಡಿದ್ರ 25 ದಿನಗಳ ಕಾಲ ನಮ್ ಸಿನಿಮಾ ಥಿಯೇಟರ್ ಓಡುತ್ತೆ? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಇಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ನಟರುಗಳ ಸಿನಿಮಾಗಳು ಕೂಡ ಒಂದು ವಾರದಲ್ಲಿ 15 ದಿನದಲ್ಲಿ ಬಂದು ಹೋಗಿದ್ರೆ ನಾವು ನೋಡಿದ್ವಿ. ಸೊ ನಿಮ್ಮ ಸಿನಿಮಾ ಅದು ಹೊಸಬರ ಸಿನಿಮಾ, ಹೊಸ ತಂಡ ಕಟ್ಕೊಂಡು ನೀವು ಸಿನಿಮಾ ರಿಲೀಸ್ ಮಾಡಿದ್ರಿ 25 ದಿನಗಳ ಅಂದ್ರೆ ಅದೇನು ಸಾಮಾನ್ಯ ಮಾತೇನು ಅಂತ ಅಲ್ಲ. ಸೊ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ಖುಷಿ ಇದೆ ಮ್ಯಾಮ್. 25 ದಿನ ಕಂಪ್ಲೀಟ್ ಮಾಡಲ್ಲ ಅಂತ ಯಾಕೆ ಅನ್ಕೊಂಡಿದ್ದೆ ಅಂದ್ರೆ, ನನಗೆ ಗೊತ್ತಿತ್ತು ಸಿನಿಮಾ ಚೆನ್ನಾಗಿದೆ, ಬಟ್ ಹೊಸಬ್ರು ಥಿಯೇಟರ್ಗೆ ಬರ್ಬೇಕಂದ್ರೆ ಅವನು ದುಡ್ಡು ಕೊಡ್ಬೇಕು, ಟೈಮು ಕೊಡ್ಬೇಕು. 2 ಕೊಡೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ, ಒಂದು ಕೊಡ್ತಾರೆ ಯಾವ್ದಾದ್ರು ಒಂದು. ಸೊ OTT 100% ಎಲ್ಲರೂ ನೋಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಲಕ್ಕಿಲಿ ನಾವು ಅಷ್ಟು ಪ್ರಮೋಷನ್ ಮಾಡಿದ್ದಕ್ಕೋ ಅಥವಾ ಸ್ಟೂಡೆಂಟ್ಸ್ಗಳಿಂದ, ಮೈನ್ ಸ್ಟೂಡೆಂಟ್ಸ್ಗಳು ತುಂಬಾ ಜನ ಬಂದು ಸಿನಿಮಾ ನೋಡಿದ್ರು, ಅದರಿಂದ ಹೇಳಿ 25 ಡೇಸ್ ಕಂಪ್ಲೀಟ್ ಮಾಡಿದ್ವಿ. ಅದು ಖುಷಿ ಇದೆ. ಈ ಶಶಿರಾಜ್ ಅವ್ರ ಪಾತ್ರ ತುಂಬಾ ಮುಖ್ಯ ಆಗುತ್ತೆ ಈ ಸಿನಿಮಾದಲ್ಲಿ. ಸೊ ಅವ್ರ ಪಂಚಿಂಗ್ ಡೈಲಾಗ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಸೊ ಸಾಂಗ್ಸ್ಗಳು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ. ಸೊ ಅವರ ಒಂದು ಪಾತ್ರದ ಬಗ್ಗೆ ಮಾತಾಡೋದಾದ್ರೆ, ಆಸ್ ಎ ರೈಟರ್ ಆಗಿ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಿ? ರೈಟರ್ ಆಗಿ ಹೇಳ್ಬೇಕಂದ್ರೆ ಅವ್ರ ಪಾತ್ರ ನಾನು ಹೆಂಗ್ ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ತರ ಆಗಿದೆ. ಅದೇನ್ ಇನ್ನೊಬ್ರನ್ನ ಅಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ಬಾರ್ದು ನಮ್ಗೆ, ಅಷ್ಟು ಲೆವೆಲ್ಗೆ ಮಾಡಿದ್ದಾರೆ ಅವರು. ಎಕ್ಸ್ಪೆಷಲಿ ನನ್ಗೆ ಅದು ಕ್ಲೈಮ್ಯಾಕ್ಸ್ ಏನಿದೆ ಲಾಸ್ಟ್ 20 ಮಿನಿಟ್ಸ್ ಇಂದ ಅವ್ರದ್ದು ಎಷ್ಟು ಸರಿ ನೋಡಿದ್ರು ನಂಗೆ ಬೇಜಾರು ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತೋ ಅದನ್ನ ಅವರು 101% ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪರ್ಫಾರ್ಮರ್. ಎಲ್ಲಾ ಅಂದ್ರೆ ನಿಮ್ಮ ಚಿತ್ರತಂಡದ ಎಲ್ರಿಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಹೇಳಿ? ಎಲ್ರಿಗೂ ಆಗಿದೆ ಮ್ಯಾಮ್, ಯಾರೇನು ಬೇಜಾರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಕ್ಲೂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ, DOP ಆಗ್ಲಿ, ಎಡಿಟರ್ ಆಗ್ಲಿ, ಎಲ್ಲರೂ ಖುಷಿಯಾಗಿದ್ದಾರೆ. ಓಕೆ. ಸೊ ಕೊನೆಯದಾಗಿ ಈ ಹೊಸ ತಂಡವನ್ನ ಕಟ್ಕೊಂಡ್ ಬಂದ್ರಿ, ಸೊ ಒಳ್ಳೆ ಕಂಟೆಂಟ್ ಕೊಟ್ರಿ, ಜನರಿಗೆ ಆ ಮುಖದಲ್ಲೂ ಕೂಡ ನಗುವನ್ನ ತರಿಸಿದ್ರಿ ಡೈಲಾಗ್ ಮೂಲಕ. ಸೊ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಪ್ರೇಕ್ಷಕರಿಗೆ ಸಿನಿಮಾ ನೋಡಿರೋರ್ಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು, ಥ್ಯಾಂಕ್ಸ್ ಹೇಳ್ತೀನಿ.
ಸಿನಿಮಾ ನೋಡಿಲ್ಲ ಅಂದರೆ OTT ಅಲ್ಲಿ ರಿಲೀಸ್ ಆಗ್ತಾ ಇದೆ ಸದ್ಯದಲ್ಲೇ. ಯಾವ ಥರ ಎಲ್ಲಿ ಅಂತ ಅನ್ನೋದನ್ನ ಅನೌನ್ಸ್ ಮಾಡಿ ಹೇಳ್ತೀವಿ. ಸೊ OTT ಯಲ್ಲೂ ನೋಡಿ ಇನ್ನೊಂದಷ್ಟು ಜನ ಕಮೆಂಟ್ಗಳು ಮಾಡಿ ಏನು ಅನಿಸ್ತು ಸಿನಿಮಾ ಅಂತೇಳಿ ನಮಗೆಲ್ಲ ತಿಳಿಸಿ. ಆ್ಯಂಡ್ ಸಿನಿಮಾದ ಸಾಂಗ್ಸ್ಗಳೆಲ್ಲ ಅದು ಕೇಳಿಲ್ಲ ಅಂದರೆ ಇನ್ನೊಂದ್ಸರಿ ಕೇಳ್ಬೋದು, ಕೇಳಿ. ಅಷ್ಟೇ ಹೇಳಿ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್ ಅವ್ರಿಗೆ. ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ದೊಡ್ಡ ಸ್ಟಾರ್ ಸಿನಿಮಾಗಳಿಗೆ 25 ಡೇಸ್ ಆಗಿಲ್ಲ ಅಂತ ನೀವು ಹೇಳಿದ್ರ, ಅಂತದ್ರಲ್ಲಿ ನಮ್ಮ ಸಿನಿಮಾ ನಿಲ್ಲೋದಕ್ಕೆ ಕಾರಣ ಆಗಿದ್ದೀರಾ ನೀವೆಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿಲ್ಲ ಅಂದರೆ ನೋಡಿ ಇನ್ನೊಂದ್ಸರಿ. ಥ್ಯಾಂಕ್ ಯು. ಪ್ರಜ್ವಲ್ ಅವ್ರು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಂದೇನಿಲ್ಲ, ನೋಡಿರೋರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ನೋಡಿಲ್ಲ ಅವರು ದಯವಿಟ್ಟು OTT ಬಂದಾಗ ಮಿಸ್ ಮಾಡದೆ ನೋಡಿ, ನಿಮ್ಮ ಜೀವನನ ನೀವು ನೋಡ್ಕೊಂಡಂಗಾಗುತ್ತೆ, ಇದಂತೂ ಖಂಡಿತ. ಓಕೆ, ಆಲ್ ದಿ ಬೆಸ್ಟ್. ಆ್ಯಕ್ಚುಲಿ ನೀವು ಈಗ OTT ಪ್ಲಾಟ್ಫಾರ್ಮಲ್ಲೂ ಕೂಡ ರಿಲೀಸ್ ಮಾಡಲಿಕ್ಕೆ ತಯಾರಿ ಮಾಡ್ಕೋತಾ ಇದ್ರೆ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ರಿವ್ಯೂಸ್ ಆಗಲಿ. ಸೊ ನಿಮ್ಮ ಒಂದು ರೈಟಿಂಗ್ನಲ್ಲಿ ಸಾಕಷ್ಟು ಸಿನಿಮಾಗಳು ಕೂಡ ಬರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಈಗಾಗಲೇ ಈ ಒಂದು ಸಿನಿಮಾ ತಂಡ ಈಗಾಗಲೇ ಸಾಕಷ್ಟು ಅವರ ಸಕ್ಸಸ್ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಕೂಡ ನಮ್ಮ ಜೊತೆಗೆ ಮಾತಾಡ್ಕೊಂಡ್ರು. ಜೊತೆಗೆ ಅಂದರೆ ಯಾವುದೇ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕ ಪ್ರಭುಗಳು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈ ಸಿನಿಮಾ ನಿಜವಾಗ್ಲೂ ಒಂದು ಉತ್ತಮ ಉದಾಹರಣೆ ಅಂತಲೇ ಹೇಳ್ಬೋದು. ಇದೇ TV9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.